ಕಣಪ್ಪ, ನಾನು ನಿಂತ್ಕೊಂಡು ಉತ್ತರ ಕೊಡ್ಲಿ, ಕೂತ್ಕೊಂಡು ಉತ್ತರ ಕೊಡ್ಲಿ, ಒಂದೇ ಉದ್ದೇಶದಿಂದ ಹೇಳೋದು, ಬೇರೆ ಬೇರೆ ರೀತಿ ಉದ್ದೇಶಗಳು ಇಲ್ಲ. ದಿ ಗವರ್ಮೆಂಟ್ ಈಸ್ ವೆರಿ ವೆರಿ ಕ್ಲಿಯರ್. ಏನ್ ಹೇಳ್ತೀವಿ ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಿನ್ನೆನೂ ಕೂಡ ಹೇಳಿದ್ದೀನಿ, ನಾವು ಯಾವುದೇ MLAಗಳು ಅಥವಾ MLCಗಳು ಅವರ ಹಕ್ಕನ್ನ ಮೊಟಕು ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ನಂಬರ್ 1, ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಿಮಗೆ ಎಷ್ಟು MLAಗಳು MLCಗಳ ಮೇಲೆ ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಬಿಕಾಸ್ ನಾನು ಒಬ್ಬ ಸ್ವತಃ MLA ಆಗಿದ್ದೀನಿ. ಅದರಿಂದ ನಿಮಗೆ ಅಗೌರವ ಆಗ್ತಕ್ಕಂಥ ಕೆಲಸವನ್ನ ಯಾವ ಕಾರಣಕ್ಕೂ ಕೂಡ ಮಾಡಲ್ಲ. ಈಗ ಕಾರ್ಯಕರ್ತರನ್ನ ಅವರಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು, ಅಧಿಕಾರದಲ್ಲಿ ಪಾಲ್ ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿದೆ. ಅದೇನು ಹೊಸದೇನಲ್ಲ. ನಿಮ್ಮ ಕಾಲದಲ್ಲೂ ನಡೆದಿದೆ, ನಮ್ಮ ಕಾಲದಲ್ಲೂ ನಡೆದಿದೆ, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಡ್ಕೊಂಡು ಬಂದಿದೆ. ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದಲ್ಲಿ ಈಗ ಕಾರ್ಯಕರ್ತರನ್ನ ಚೇರ್ಮನ್ಗಳು ಮಾಡ್ತೀವಿ, ಅದು ದುರುಪಯೋಗ ಆಗಲ್ವಾ? ಅದು ಹಣ ಯಾರು ಹಣ ಕೊಡೋದು ಅವ್ರಿಗೆ? ಈಗ ನೀವು ಮಹಾರಾಷ್ಟ್ರದಲ್ಲಿ RSS ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ PAಗಳು ಮಾಡಿದ್ದಾರೆ. ಯಾರು ವರ್ಕ್ ಯಾರು? ಆಯ್ತು ಬಸವರಾಜ್ ಹೇಳ್ರಿ, ನೀವು ಮಾತಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ. ಹೇಳಪ್ಪ, ನಿಮಗೆ ಸುಮ್ಮನೆ ಗೊತ್ತಿಲ್ಲ. ಬಸವರಾಜ್ ಶ್ರೀಡಮ್ ಏನ್ ಮಾಡಿದ್ರೆ 21-22ರಲ್ಲಿ ಬಸವರಾಜ್ ಶ್ರೀಡಮ್ಗೆ ಏನ್ ಮಾಡಿದ್ರಿ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಬಸವರಾಜ್ ಶ್ರೀಡಮ್ಗೆ ಅವರು ಮಾಜಿ ಲೋಕಸಭಾ ಸದಸ್ಯರು, ಅವರಿಗೆ ಒಬ್ರು KKRDB ಚೇರ್ಮನ್ ಇದ್ರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ. ಇದು ಅಷ್ಟೇನೆ ಇದೆಯಪ್ಪ. ನಾವು ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರಬಹುದು, ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರಬಹುದು, ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿಗಳು ಅದನ್ನ ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ MLAಗಳಿಗೆ ಅಗೌರವ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥದ್ದು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಯಾವ MLAಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಸ್ಪಷ್ಟವಾಗಿ ಇವ್ರಿಗೆ ಎಲ್ಲ EOಗಳಿಗೆ DCಗಳಿಗೆ ಹೇಳ್ತೀನಿ ಸ್ಪಷ್ಟವಾಗಿ, ಒಂದು ವೇಳೆ ನೀವು ಪ್ರಾಧಾನ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು MLAಗಳಿಗೆ ಹೊರತು ನಾಟ್ ಟು ದಿಸ್ ಇಂಪ್ಲಿಮೆಂಟೇಷನ್ ಕಮಿಟಿ ಚೇರ್ಮನ್ಗಲ್ಲ ಅಂತ ಹೇಳ್ತೀನಿ. ಬಾಯಲ್ಲಿ ಹೇಳೋದು ಬೇರೆ, ಆದೇಶ ಬೇರೆ. ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಶಾಸಕರನ್ನ ಬಿಟ್ಟು ಬೇರೆ ಮಾಡ್ತಾರೆ ಅಂತಂದ್ರೆ ಶಾಸಕರಿಗೆ ಏನ್ ಬೆಲೆ? ಹಾಗಾದ್ರೆ ಕೆಲಸ ಮಾಡಿ ಸರ್, ಅಲ್ಲ ಅಲ್ಲಿ ಮಾತಾಡ್ತಾರೆ ಅವರು. ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ನೋಡಿ, ನೀವು ಹೀಗೆ ಖರ್ಚು ಮಾಡಿ ಸುಮ್ಮನೆ ಮುಂದೆ ಹೋಗ್ತೀರಲ್ಲ, ಬಗೆಹರಿಸ್ತೀರಾ? ಈಗ ನೋಡಿ, ಅಧ್ಯಕ್ಷನ್ ಕರ್ಕೊಂಡ್ಬಂದು ಮೀಟಿಂಗ್ ಮಾಡಿ, ಸೆಕ್ರೆಟರಿಗಳನ್ನು ಕರ್ಕೊಂಡು ಬಂದು ಮೀಟಿಂಗ್ ಮಾಡಿ. ಮಾನ್ಯ ಮುಖ್ಯಮಂತ್ರಿ, ಒಂದೇ ನಿಮಿಷ. ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ್, ಒಂದೇ ನಿಮಿಷ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೇಳಿಕೆಯನ್ನ ನೋಡಿದ್ಮೇಲೆ ಆ ತರದ್ ಯಾವುದೇ ರೀತಿ ಘಟನೆ ಆಗಿಲ್ಲ, ನಾನು ಪೂರ್ತಿ ಕಾನ್ಫಿಡೆಂಟ್ ಅಂತ ಹೇಳಿದ್ದಾರೆ ಅವರು. ಅಂದ್ರೆ MLAಗಳಿಗೆ ಅಗೌರವ ಆಗೋ ರೀತಿ ಯಾವುದು ಮಾಡಿಲ್ಲ ಅಂತ. ಈಗ ನಮ್ಮ ಒಂದು ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದ್ದಾರೆ.
ಅವರಿಗೆ ಒಬ್ಬ ಮಿನಿಸ್ಟ್ರು, ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ, ಡಿಸಿಗಳಿಗೆ. ಏನಂತ ಹೇಳಿದ್ರೆ ಅಂದ್ರೆ, ಯಾರು ಆ ಕಮಿಟಿಯ ಅಧ್ಯಕ್ಷನಿದ್ದಾನೆ, ಯಾವುದು ಈ 5 ಗ್ಯಾರಂಟಿಗಳ ಅಧ್ಯಕ್ಷ, ಅವನು ಏನ್ ಹೇಳ್ತಾನೋ ಅದನ್ನ ಎಲ್ಲಾ ಕಾಲೇಜು ಸ್ಕೂಲ್ಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿವೃದ್ಧಿ ಸಮಿತಿ ಏನು ಇದೆ ಅವನು ಹೇಳ್ದನ್ನೇ ಮಾಡಬೇಕು ಅಂತ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಇದು ಯಾವ ನ್ಯಾಯ? ಇದು MLA ವೈಲೇಷನ್ ಅಲ್ಲ? ಇದು ಹಕ್ಕುಚ್ಯುತಿಗೆ ಕೊಟ್ಟಿದ್ದೀರಿ ನಾವು, ಹಕ್ಕುಚ್ಯುತಿಗೆ. ಇಂಥವು 100 ಹಕ್ಕುಚ್ಯುತಿ ಆಗ್ತವೆ ಇನ್ಮೇಲೆ. ದಿನನಿತ್ಯ ಅಸೆಂಬ್ಲಿಯಲ್ಲಿ ನಾವು ಹಕ್ಕುಚ್ಯುತಿ ಮಾಡ್ಕೊಂಡು ನಮ್ ಗೌರವ ಕಾಪಾಡ್ಕೊಬೇಕಾ ನಾವು? ಆ ಸ್ಥಿತಿಗೆ ಬಂದ್ಬಿಟ್ರೆ ನಮ್ ಕತೆ ಏನು? ಸ್ಪೀಕರ್ ಆದವ್ರು ನೀವು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗೋತತೆ. ಒಂದೇ ನಿಮಿಷ, ಇವರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾವೇನು ಹಾಗೆ ಆ ತರ ಮಾಡಿಲ್ಲ ಅಂತ. ನೆಕ್ಸ್ಟ್ ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ, ಇವ್ರು ಹೋಗ್ತಾರೆ, ನೆಕ್ಸ್ಟ್ ಸರ್ಕಾರ ಬರ್ತದೆ. ಅವ್ರೇನ್ ಮಾಡ್ತಾರೆ, ಈ ಆಶ್ರಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ನೀವು ಮೊದಲು ಗೆಲ್ಲೋದಕ್ಕೆ ನೋಡ್ಕೊಳ್ಳಿ. ನಾವು 100 ಮತ್ತೆ ಗೆದ್ದು ಬರ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಧ್ಯಕ್ಷರೇ, ನಾನು ಬೈ ಎಲೆಕ್ಷನ್ ಅಲ್ಲೂ ಕೂಡ ಏನಾಯ್ತು? ಬೈ ಎಲೆಕ್ಷನ್ ಎಷ್ಟು ಸರಿ ಎಲೆಕ್ಟ್ ಆಗೋರು ನೀವ್ಯಾಕೆ ಏನಾಯ್ತು? ಚನ್ನಪಟ್ಟಣದಲ್ಲಿ ಏನಾಯ್ತು? ಶಿಗ್ಗಾವಿನಲ್ಲಿ ಏನಾಯ್ತು? ಅಧ್ಯಕ್ಷರೇ ಒಂದೇ ನಿಮಿಷ ತಾಳಪ್ಪ. ಹೌದು, ಈಗಲೂ ಇದಪ್ಪ, ನೀನು ನಮ್ಮ ಜೊತೆನಲ್ಲೇ ಇದ್ದವನು ಟಿಕೆಟ್ ಕೊಟ್ಟ. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತೀರಿ? ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್, 5 ವರ್ಷ ಅಂದ್ರು, ಕಾಣೆ ಆಗೋಟ್ರು. ಕಾಣೆ ಅಂತೆ ಮಾಯವಾದನು ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ನಾನು ಹೇಳೋದು ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ಏನಾಯ್ತು? ಒಂದೇ ನಿಮಿಷ ತಾಳಪ್ಪ. ನನ್ಗೆ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ಕಷ್ಟ ನಮ್ಗೆ. 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ, ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ನೀವೇ ನೀ ಕಡೆ ಬಾಪ, ಅವ್ರ ಕರಿಯಲ್ಲಿ ನೀ ಕಡೆ ಮಾತಾಡ್ತಾ ಇದ್ದಾರೆ. ನೋಡಿ, ಒಂದು ಸರಿ ನೀವು ದಾರಿ ತಪ್ಪಿದ್ರೆ, ಮಹಾಭಾರತದಲ್ಲಿ ನೀವು ನೋಡಿದಿರ, ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು, ತಪ್ಪೋಯ್ತು, ಆಮೇಲೆ ಎಲ್ಲ ತಪ್ಪಿತು. ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ, ಕವಲು ದಾರಿಗೆ ಇಕ್ಕಿದ್ದಾರೆ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶ್ರಯ ಸಮಿತಿ ಇದೆ, ಅಂಬೇಡ್ಕರ್ ಸಮಿತಿ ಇದೆ, ಲ್ಯಾಂಡ್ ಗವರ್ನೆನ್ಸ್ ಸಮಿತಿ ಇದೆ. ಆ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ, ಇದೆಲ್ಲ ಹೆಂಗ್ ನಡೀತಾ ಇದೆ, ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತಿರ್ಸ್ತಾರೆ. MLA ಕತೆ ಏನು? ಮಾಡಲ್ಲ ಅಂತ ಏನು? ಮಾಡೇ ಮಾಡ್ಬೋದು, ಪ್ರಾವಿಷನ್ ಇದೆ. ಅವಾಗ MLA ಏನ್ ಅವ್ರ ಕತೆ ಏನಾಗ್ತೈತೆ? ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ. ಇದು ಬರ್ದ್ ಮಾಡ್ಕೊಳ್ಳಿ. ನಮ್ಮ ಶಾಸಕರು ಅಂತ ನೋಡ್ಬೇಡಿ. ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ನಮ್ಗೆ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಹೇಳ್ಬೇಕು? ಅವಾಗ ಯಾರನ್ನೇ ಇರಲಿ ಅಧಿಕಾರದಾಗ, ನಾನಿರ್ಬೋದು, ಇನ್ನೊಬ್ರು, ಇದು ಗ್ಯಾರಂಟಿ ಆಗೇ ಆಗ್ತೈತೆ. ನೀವು 1 ಏಟ್ ಹೊಡೆದ್ರೆ ಎದುರುಗಡೆ ಇರೋರು 2 ಏಟ್ ಹೊಡೆದೇ ಹೊಡಿತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ. ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನೂ ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ. ಅವರು ನನ್ಗನ್ಸುತ್ತೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ, ಪಕ್ಕದಲ್ಲಿ ಇದಾರಲ್ಲ, ಅದೇನು ಹೇಳ್ತಾರಲ್ಲ, ಸನ್ಯಾಸಿ ಕೆಟ್ಟ ಅಂತ, ಹಂಗ್ ಕೆಟ್ಟೋಗಿದ್ದಾರೆ ಅವರಷ್ಟೇ. ಹೆಂಗ್ ಕೆಟ್ಟೋಗಿದ್ದಾರೆ. ಇಲ್ಲಿ ನೀವು ಯೋಚನೆ ಮಾಡಿ, ಮುಂದೆ ಅನಾಹುತ ಆಗೋದನ್ನ ತಪ್ಪಿಸಿ. ಇಲ್ಲಿ ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಪೋಲಾಗಬಾರ್ದು, ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಹಣ ಉಳಿಬೇಕು. ಅದು DBT ಆಗ್ತಾ ಇದೆ ಎಲ್ಲ ಕಡೆನೂ. ಇವ್ರ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ಈಗ ಮರುಪರಿಶೀಲನೆ ಮಾಡಬೇಕು ಮುಖ್ಯಮಂತ್ರಿಗಳು. ಆಯ್ತಾ ಅಶ್ವಥ್?